ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಸಿಗುವಂಥ ಸಣ್ಣ ಪುಟ್ಟ ವಸ್ತುಗಳಿಂದ ಕೂಡ ನಾವು ನಮ್ಮ ಸಂಸಾರನ ಸರಿ ಮಾಡ್ಕೊಬೋದು, ಅಥವಾ ಆರ್ಥಿಕ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಬೋದು. ಅದು ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಮಕ್ಕಳ ವಿದ್ಯಾಭ್ಯಾಸ ಕೂಡ ನಾವು ಸರಿ ಮಾಡ್ಕೊಬೋದು. ಅದು ಯಾವ್ಯಾವ ರೀತಿ ಅನ್ನೋದನ್ನ ಪುಟ್ಟ ತಂತ್ರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಯಾವತ್ತಿಗೂ ಬರಬಾರ್ದು. ನಮ್ಮ ಜೀವನದಲ್ಲಿ ತುಂಬ ಕಷ್ಟ ಇದೆ, ಹಣದ ವ್ಯವಸ್ಥೆ ಸರಿ ಹೋಗಬೇಕು ಅಂತ ಬಯಸೋವಂಥವ್ರು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಯಾರಾದರೂ ನಿರ್ಗತಿಕರಿದ್ದರೆ, ಅದರಲ್ಲೂ ಇವತ್ತಿನ ಶುಕ್ರವಾರ ಮತ್ತು ಏಕಾದಶಿ ದಿನ ನಾಳೆ ವಿಶೇಷವಾಗಿರೋದ್ರಿಂದ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು 5 ಅಥವಾ ಒಂದು 11 ಯಾಲಕ್ಕಿ ಕಾಯಿನ ತಗೊಂಡು, ಒಂದು 11 ನಾಣ್ಯಗಳನ್ನ ನೀವು ತಗೊಂಡು ನೀವು ಯಾರಾದರೂ ನಿರ್ಗತಿಕರಿಗೆ ದಾನವಾಗಿ ಕೊಡಬೇಕಾಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಒಂದು ಯಾಲಕ್ಕಿ ಕಾಯಿ ಮತ್ತು 1 ರೂಪಾಯಿ ನಾಣ್ಯ ಅಥವಾ 5 ರೂಪಾಯಿ ನಾಣ್ಯ ಇದ್ದರೆ ಅದನ್ನು ಯಾರಾದರೂ ಭಿಕ್ಷುಕರು ಕೂತಿರ್ತಾರಲ್ಲ, ಅಂಥ ಭಿಕ್ಷುಕರಿಗೆ ನೀವು ಆ ನಾಣ್ಯ ಮತ್ತು ಯಾಲಕ್ಕಿ ಕಾಯಿನ ಒಂದೊಂದನ್ನು ಸೇರಿ ಒಂದು 11 ಜನಕ್ಕೆ ಕೊಡೋ ಮನಸ್ಸಿದ್ರೆ 5 ರೂಪಾಯಿ ನಾಣ್ಯನ ದಾನವಾಗಿ ಕೊಡಿ. ಇಲ್ಲ ಅಕಸ್ಮಾತು ನಿಮ್ಗೆ ಅಷ್ಟೊಂದು ಕೊಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ನೀವು ಇನ್ನೇನು ಮಾಡ್ಬೋದು ಅಂದರೆ 1 ರೂಪಾಯಿ ನಾಣ್ಯನ 11 ಜನಕ್ಕೆ, ಒಂದು ಏಲಕ್ಕಿ ಕಾಯಿ ಜೊತೆ ಯಾರಾದರೂ ಭಿಕ್ಷುಕರು ಇರ್ತಾರಲ್ಲ, ನಿರ್ಗತಿಕರು, ಅಂಥವ್ರಿಗೆ ನೀವು ದಾನವಾಗಿ ಕೊಡ್ಬೋದು. ಇವತ್ತಾದರೂ ಕೊಡ್ಬೋದು, ಇಲ್ಲ ನಾಳೆ ಕೊಡ್ಬೋದು, ಅಥವಾ ನಾಡಿದ್ದು ಕೊಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಮನೇಲಿ ಹಣದ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ನೀವು ಧಾನ್ಯ ಅಂದರೆ ಏಲಕ್ಕಿ ಕಾಯಿ ಜೊತೆ ನೀವು ನಾಣ್ಯನ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾವುದೇ ರೀತಿಯ ಹಣದ ಕೊರತೆ ಏನಾದರೂ ಇದ್ದರೆ, ಅಥವಾ ಹಣಕ್ಕೆ ನಿಮಗೆ ತೊಂದರೆ ಆಗ್ತಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೊಬೋದು. ಯಾಕಂದರೆ ಸ್ನೇಹಿತರೆ, ನಾವು ಒಂದು ದಾನ ಅಂತ ಕೊಟ್ಟಾಗ ಖಂಡಿತವಾಗ್ಲೂ ಆ ದಾನವಾಗಿ ಅವರಿಗೆ ಕಷ್ಟಕ್ಕೆ ಉಪಯೋಗ ಆಗುತ್ತೆ. ನಮಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ, ನಮ್ಗೆ ಇನ್ಯಾವುದೋ ಒಂದು ರೂಪದಲ್ಲಿ ನಮಗೆ ಆ ಹಣ ಮತ್ತೆ ರಿಟರ್ನ್ ಬರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿವಸ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ, ಅದರಲ್ಲೂ ಈಗ ಮಹಾಲಯ ಅಮಾವಾಸ್ಯೆ ಕೂಡ ನಡೀತಾ ಇದೆ, ಇಂಥ ದಿನಗಳಲ್ಲಿ ನೀವು ಒಂದು ದಾನ ಅಂತ ಕೊಟ್ಟಾಗ ನಿಮಗೆ ಹೆಚ್ಚೆಚ್ಚು ಲಕ್ಷಾಂತರ ರೂಪಾಯಿ ದಾನ ಕೊಡೋಕ್ಕಾಗಲ್ಲ, 100-200 ರೂಪಾಯಿ ಕೊಡೋಕ್ಕಾಗಲ್ಲ. ಅಂಥವ್ರು ಅಂದರೆ ತೀರಾ ಮಿಡ್ಲ್ ಕ್ಲಾಸಲ್ಲಿ ಫ್ಯಾಮಿಲಿಯಲ್ಲಿರೋರು, ತುಂಬ ಬಡವರು, 1 ರೂಪಾಯಿ ದಾನ ಮಾಡಿದ್ರೂ ಅದು ದಾನ ಅಂತ ಅನ್ನಿಸ್ಕೊಳುತ್ತೆ. ಆ ದಾನ ಮಾಡುವಾಗ ನೀವು ಈ ಒಂದು ಯಾಲಕ್ಕಿ ಕಾಯಿನ ಕೊಟ್ಟು ನೀವು ಅದನ್ನು ದಾನವಾಗಿ ಕೊಟ್ಟಾಗ ಖಂಡಿತವಾಗ್ಲೂ ನಮಗೂ ಕೂಡ ಒಳ್ಳೆಯದಾಗುತ್ತೆ, ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು 11 ಕಾಯಿಯನ್ನು ದಾನ ಮಾಡೋದಾದರೆ 11 ನಾಣ್ಯನ ದಾನ ಮಾಡಿ, ಇಲ್ಲ 5 ನಾಣ್ಯನ ದಾನ ಮಾಡ್ತೀನಿ ಅಂದರೆ 5 ನಾಣ್ಯನ ದಾನ ಮಾಡಿ, ಇಲ್ಲ 1 ರೂಪಾಯಿ ದಾನ ಮಾಡ್ತೀನಿ ಅಂದ್ರೂ ದಾನ ಮಾಡುವಾಗ ಯಾವುದೇ ಒಂದು ನಾಣ್ಯದ ಜೊತೆ ಒಂದು ಯಾಲಕ್ಕಿ ಕಾಯಿನ ಇಡಿ. 5 ನಾಣ್ಯ ಏನಾದರೂ ದಾನ ಮಾಡ್ತಿದ್ದೀರಾ ಅಂದರೆ ಆ 5 ನಾಣ್ಯದ ಮೇಲೆ ಒಂದೊಂದು ಏಲಕ್ಕಿ ಕಾಯಿನ ಇಟ್ಟು ಕೊಡಿ. 11 ನಾಣ್ಯನ ದಾನ ಮಾಡ್ತಿದ್ದೀರಾ ಅಂದರೆ 11 ನಾಣ್ಯದ ಮೇಲೆ ಒಂದು ಏಲಕ್ಕಿ ಕಾಯಿನ ಇಟ್ಟು ನೀವು ಯಾರಾದರೂ ನಿರ್ಗತಿಕರಿಗೆ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಹಣದ ಕೊರತೆ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ನೀವು ಯೂಸ್ ಮಾಡೋ ಅಂಥ ಪರ್ಸ್ ಇರ್ಬೋದು, ಹಣ ಇಟ್ಕೊಳ್ಳೋ ಅಂಥ ಪರ್ಸ್ ಇರ್ಬೋದು, ಅಂಥ ಪರ್ಸ್ನಲ್ಲಿ ನೀವು ಏನು ಮಾಡಬೇಕು ಅಂದರೆ 5 ಯಾಲಕ್ಕಿ ಕಾಯಿಗಳನ್ನ ನೀವು ತಗೊಂಡು ಲಕ್ಷ್ಮೀ ದೇವನೇ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು, ಅಮ್ಮ ನನಗೆ ದುಡ್ಡಿನ ಅವಶ್ಯಕತೆ ಇದೆ, ತುಂಬ ಕಷ್ಟದಲ್ಲಿದ್ದೀನಿ, ಹೇಗಾದರೂ ಮಾಡಿ ನನಗೆ ದುಡ್ಡನ್ನು ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಮ್ಮನವರ ಮುಂದೆ ಇಟ್ಟಂತಹ ಯಾಲಕ್ಕಿ ಕಾಯಿನ
ಪೂಜೆ ಮಾಡಿದ ನಂತರ ನೀವು ನಿಮ್ಮ ದುಡ್ಡು ಇಟ್ಕೊಳ್ಳೋವಂಥ ಪರ್ಸನಲ್ಲಿ ಅದನ್ನು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಒಳಗಡೆ ಅದನ್ನು ಗಂಟು ಕಟ್ಟಿಬಿಟ್ಟು ಅಥವಾ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಯಲ್ಲಿ ಆಗುತ್ತೆ ಮತ್ತು ನಿಮ್ಮ ಪರ್ಸ್ನಲ್ಲಿ ದುಡ್ಡು ಯಾವತ್ತೂ ಖಾಲಿ ಆಗದಿರೋ ಥರ ಅದು ನೋಡ್ಕೊಳ್ಳುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು. ಆಮೇಲೆ ಇನ್ನೇನು ಅಂದರೆ ನೋಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಏನು ಮಾಡಿದ್ರು ಎಷ್ಟೇ ನಾವು ಹೇಳ್ಕೊಟ್ರು ಆಟದ ಮೇಲೆ ಗಮನ ಇದೆ, ನಾವೇನು ಮಾಡಿದ್ರು ಅವ್ರು ಓದೋ ಒಂದು ಮನಸ್ಥಿತಿನೇ ಇಲ್ಲ. ಆಮೇಲೆ ಯಾವೊಂದು ವಿಷಯದಲ್ಲೂ ಏಕಾಗ್ರತೆ ಅನ್ನೋದೇ ಇರಲ್ಲ. ಯಾವಾಗಲೂ ಸೋಂಬೇರಿ ಥರ ಕೂತ್ಕೊತಾ ಇರ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ. ನಾವೇನಾದರೂ ಮಕ್ಕಳಿಗೆ ಬುದ್ಧಿ ಹೇಳೋಕೆ ಹೋದ್ರೆ ಅವ್ರು ನಮ್ಮನ್ನೇ ಬೈತಾರೆ ಅಥವಾ ಹೊಡಿತಾರೆ, ಹಠ ಮಾಡ್ತಾರೆ, ಚೆಂಡೆ ಮಾಡ್ತಾರೆ ಅಂತ ಎಲ್ಲ ಮಕ್ಕಳದು ಒಟ್ಟಿನಲ್ಲಿ ಕಂಪ್ಲೇಂಟ್ ಇರುತ್ತಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಇದನ್ನು ಬಂದು ಗುರುವಾರ ದಿನದಲ್ಲಿ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಸೂರ್ಯಾಸ್ತ ಮುಳುಗುವ ಮೊದಲು, ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮೊದಲು ನೀವು ಏನು ಮಾಡಬೇಕು ಅಂದರೆ ಮುಂದಿನ ಗುರುವಾರ ಇದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂದರೆ ಅರಳಿ ಮರದ ಕೆಳಗೆ ನೀವು ಹೋಗಬೇಕಾಗುತ್ತೆ. ನಿಮ್ಮ ಮಗುನ ಕರ್ಕೊಂಡೋಗಿ ಅಲ್ಲಿ ನೀವು ಆಲದ ಮರದ ಮೇಲೆ ಸಿಹಿ ತಿಂಡಿಗಳನ್ನ ನೀವು ಇಡಬೇಕಾಗುತ್ತೆ. ಆ ಸಿಹಿ ತಿಂಡಿನ ಇಟ್ಟಿದ ನಂತರ ಅದ್ರ ಜೊತೆಗೆ 2 ಯಾಲಕ್ಕಿ ಕಾಯಿಗಳನ್ನೂ ಸಹ ಪೂಜೆ ಮಾಡಿ ನೀವು ಇಡಬೇಕಾಗುತ್ತೆ. ಆಮೇಲೆ ನೀವು ಆ ಪೂಜೆ ಮಾಡಿದ ನಂತರ ನೀವು ಆಲದ ಮರದ ಹತ್ರ ಕೇಳ್ಕೊಬೇಕು, ವಟವೃಕ್ಷದ ಹತ್ರ, ನಮ್ಮ ಮಕ್ಕಳು ಸೋಂಬೇರಿಗಳಾಗಿದ್ದಾರೆ, ದುರ್ಬಲ ಆಗಿದ್ದಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಏನು ಮಾಡಿದ್ರು ಎಷ್ಟೇ ಬಡಿದ್ರು ಅವರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳಿ ನೀವು ಆ ಆಲದ ಮರದ ಹತ್ರ ನಿಮ್ಮ ಮಗುನ ಜೊತೆ ನೀವು ಹೋಗ್ಬೋದು. ಅಥವಾ ಮಗು ಹೋಗೋಕ್ಕಾಗಲಿಲ್ಲ ಅಂದರೆ ದೊಡ್ಡವರು ಪೇರೆಂಟ್ಸ್ಗಳು ಆಲದ ಮರದ ಹತ್ರ ಹೋಗ್ಬಿಟ್ಟು ಆಲದ ಮರದ ಎಲೆ ಮೇಲೆ 1-2 ಯಾಲಕ್ಕಿ ಕಾಯಿ ಮತ್ತು ಸಿಹಿ ತಿಂಡಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಮಗುವಿನ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳ್ಬಿಟ್ಟು ನೀವು ಅದನ್ನು ಆಲದ ಮರದಲ್ಲಿರೋಂಥ ವಟವೃಕ್ಷ ದೇವರಿಗೆ ಒಪ್ಪಿಸ್ಬಿಟ್ಟು ಅದನ್ನು ಹಿಂದಿರುಗಿ ನೋಡ್ದಲೇ, ನೀವು ಯಾವುದೇ ಕಾರಣಕ್ಕೂ ಹಿಂದಿರುಗಿ ನೋಡ್ದಲೇ ಬಂದ್ಬಿಡಬೇಕು. ಆ ರೀತಿ ಮಾಡೋದ್ರಿಂದ ಮಕ್ಕಳು ನಿಜವಾಗ್ಲೂ ಅಧ್ಯಯನದಲ್ಲಿ ಚೆನ್ನಾಗಿ ಏಕಾಗ್ರತೆ ವಹಿಸಿ ಚೆನ್ನಾಗಿ ಓದೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇದನ್ನು ನೀವು ಪ್ರತಿ 3 ಗುರುವಾರನೂ ಮಾಡಬೇಕು. ಬರೀ 1 ಗುರುವಾರ ಮಾಡಿಬಿಟ್ಟು ಸುಮ್ಮನೆ ಆಗೋದಲ್ಲ. 3 ಗುರುವಾರ ನೀವು ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ, ನಿಮ್ಮ ಮಕ್ಕಳು ಅಧ್ಯಯನದಲ್ಲಿ ಏಕಾಗ್ರತೆಯಿಂದ ಚೆನ್ನಾಗಿ ಓದಬೇಕು ಅಂತ ಬಯಸೋವಂಥ ಪೇರೆಂಟ್ಸ್ಗಳು ಇದನ್ನು ನೀವು ಮಾಡ್ಕೊಬೋದು ಸ್ನೇಹಿತರೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಗಂಡ ಹೆಂಡತಿ ನಡುವೆ ಜಗಳ ಇದೆ, ಮನಸ್ತಾಪ ಬರ್ತಾನೆ ಇರುತ್ತೆ, ಏನು ಮಾಡಿದ್ರು ಸರಿ ಹೋಗ್ತಿಲ್ಲ ಅಂತ ಅನ್ನೋರು ನೀವು ಇವತ್ತಿನ ದಿನ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಅದರಲ್ಲೂ 3 ಶುಕ್ರವಾರ ನೀವು ಈ ಪರಿಹಾರನ ಮಾಡ್ಕೊಬೇಕು. ತುಂಬ ಸರಳವಾದದ್ದು, ಆದರೆ ನಂಬಿಕೆ ಇಟ್ಟು ಮಾಡ್ಕೊಬೇಕು. ಯಾಕಂದರೆ ನಂಬಿಕೆನೇ ಜೀವನ. ನಿಮ್ಮ ಜೀವನ ಸರಿ ಹೋಗಬೇಕು, ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸಬೇಕು ಅಥವಾ ನಿಮ್ಮ ಸಂಸಾರ ಸರಿ ಹೋಗಬೇಕು ಅಂತ ಅಂದರೆ ನೀವು ಇವತ್ತಿನ ದಿನ ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಪ್ರಾರ್ಥನೆ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ನೀವು ಪ್ರತಿದಿನ ನಿತ್ಯ ನೀವು ಪೂಜೆ ಮಾಡುವಂಥ ನಿಮ್ಮ ಕುಲದೇವರಿರ್ಬೋದು, ಹೆಣ್ಣು ದೇವತೆ, ನಿಮ್ಮ ಕುಲದೇವರು ಯಾರು ಇರ್ತಾರೋ ಗೊತ್ತಿಲ್ಲ, ಯಾರೇ ಆಗಿರಲಿ ಆ ಕುಲದೇವತೆ ಮುಂದೆ ನೀವು ಲಕ್ಷ್ಮಿಯ ಸಮೇತ ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದು ವಿಳೆದೆಲೆನ ತೊಗೊಬೇಕಾಗುತ್ತೆ. ಆ ವಿಳೆದೆಲೆ ಮೇಲೆ ನೀವು 3 ಏಲಕ್ಕಿ ಕಾಯಿನ ಇಡಬೇಕಾಗುತ್ತೆ. 1 ವಿಳೆದೆಲೆ ಇಡಬಾರ್ದು ಅಂತಾರೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಒಂದಷ್ಟು ವಿಳೆದೆಲೆಗಳಿದ್ದರೆ ಅದನ್ನು ನೀವು ದೇವರ ಮುಂದೆ ಇಟ್ಟು ಅದರ ಮೇಲೆ 3 ಏಲಕ್ಕಿ ಕಾಯಿನ ಇಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಗಂಡಂದು ಹೆಸರನ್ನ ಹೇಳ್ಕೊಂಡು ಅವರ ನಕ್ಷತ್ರ ಗೋತ್ರ ಎಲ್ಲ ಹೇಳ್ಕೊಂಡು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಹೇಗಾದರೂ ಮಾಡಿ ನನ್ನ ಗಂಡ ನನ್ನನ್ನು ಪ್ರೀತಿಸೋ ಥರ ಮಾಡಿ, ನಮ್ಮ ಸಂಸಾರದಲ್ಲಿರೋಂಥ ಬಿರುಕನ್ನ ನಿವಾರಣೆ ಆಗಂಗೆ ಮಾಡಿ, ಏನಾದರೂ ಮಾಡಿ ಅವರು ನನ್ನನ್ನು ಒಂದು ಹೆಂಡತಿ ಥರ ಪ್ರೀತಿ ಮಾಡಿ ನನ್ನನ್ನು 4 ಜನರ ಎದುರಿಗೆ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳೋ ಅಂಥದ್ದು ಮನಸ್ಥಿತಿನ
ಕಾಯಿನ ಕೊಡು ತಾಯಿ ಅಂತೇಳಿ ನಿಮ್ಮ ಕುಲದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದು ಇವತ್ತು ನೀವು ಬೆಳಗ್ಗೆ ಪೂಜೆ ಮಾಡಿದ್ರೆ ಸಾಯಂಕಾಲ ತನಕ ಇರ್ಬೋದು, ಅಥವಾ ನೀವು ಸಾಯಂಕಾಲ ಮಾಡಿದಂತಹ ಪೂಜೆ ಮಾಡಿದಂಥದ್ದು ಯಾಲಕ್ಕಿ ಕಾಯಿನ ನೀನೇನು ಮಲಗ್ತಾ ಇದ್ದೀರಾ ಅಂತ ಅನ್ನುವಾಗ ನೀವು ಏನು ಮಾಡಬೇಕು ಅಂದರೆ ಅದನ್ನು ಶುಕ್ರವಾರ ರಾತ್ರಿ ನಿಮ್ಮ ಸೀರೆಯ ಪಲ್ಲು ಇರುತ್ತಲ್ಲ, ಅಂದರೆ ನೀವು ಉಟ್ಕೊಂಡಿರೋ ಅಂಥ ಸೀರೆ ಇರುತ್ತಲ್ಲ, ಆ ಸೀರೆ ತುದಿಗೆ ನೀವು ಆ 3 ಏಲಕ್ಕಿ ಕಾಯಿನ ಕಟ್ಕೊಂಡು ಮಲ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಮಲಗಿದ ನಂತರ ಅದನ್ನು ನೀವು ತಗೊಂಡು ಆ ಪಲ್ಲುವಿನಲ್ಲಿ ಇರೋವಂಥ ಏಲಕ್ಕಿ ಕಾಯಿನ ನೀವು ಬಿಚ್ಕೊಂಡು ಶನಿವಾರದ ದಿನ ನೀವು ಏನು ಮಾಡಬೇಕು ಅಂದರೆ ಅದನ್ನು ನಿಮ್ಮ ಯಜಮಾನ್ರಿಗೆ ತಿನ್ನಿಸ್ಬೇಕಾಗುತ್ತೆ. ಅಂದರೆ ಆ ಏಲಕ್ಕಿ ಕಾಯಿನ ನೀವು ಕುಟ್ಟಿ ಪುಡಿ ಮಾಡಿ ಪಾಯಸ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಸ್ವೀಟ್ ಮಾಡ್ಬೋದು, ಜಾಮೂನ್ ಮಾಡ್ಬೋದು, ಅಥವಾ ಹೋಳ್ಗೆ ಮಾಡ್ಬೋದು, ಅಥವಾ ನಿಮಗೆ ಏನು ಸ್ವೀಟನ್ನ ಮಾಡಿ ಅವ್ರಿಗೆ ತಿನ್ನಿಸ್ಬೋದು ಅಂತ ನೋಡಿ. ಇಲ್ಲ ರವೆ ಉಂಡೆ ಮಾಡ್ಬೋದು, ಅಥವಾ ನಿಮಗೆ ಯಾವುದು ಮಾಡಬೇಕು ಅನಿಸುತ್ತೋ ಆ ಸ್ವೀಟ್ಗೆ ಮಾಡಿ ಅದನ್ನು ಏಲಕ್ಕಿ ಕಾಯಿನ ಅದನ್ನು ಹಾಕಿ ನಿಮ್ಮ ಯಜಮಾನರಿಗೆ ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮಿಬ್ಬರ ನಡುವಿನ ಸಂಬಂಧ ಸುಧಾರಿಸುತ್ತೆ. ಮತ್ತು ಇದನ್ನು ಪ್ರತಿ ಶುಕ್ರವಾರ ಅಂದರೆ 3 ಶುಕ್ರವಾರ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಶುಕ್ರವಾರ ನಿಮ್ಮ ಕುಲದೇವರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ಬರೀ ವಿಳೆದೆಲೆನ ಯಾವತ್ತೂ ದೇವರ ಮುಂದೆ ಇಡಬಾರ್ದು. ಆ ದೇವರ ಮುಂದೆ ಇಡೋಂಥ ವಿಳೆದೆಲೆಯಲ್ಲಿ ಒಂಟಿ ಎಲೆಗಳನ್ನು ಸಹ ಇಡಬಾರ್ದು. ಒಂದು 4-5 ವಿಳೆದೆಲೆ ಮೇಲೆ ಒಂದು 3 ಏಲಕ್ಕಿ ಕಾಯಿನ ಇಟ್ಟು ಒಂದಷ್ಟು ಚೂರು ಅಡಿಕೆಗಳನ್ನ ಇಡೋದ್ರಿಂದ, ಅಥವಾ ಒಂದು ಬಟ್ಲಡಿಕೆನ ಒಂದಾದರೂ ಇಟ್ಟಾಗ ಏನಾಗುತ್ತೆ ಅಂದರೆ ಗಣಪತಿ ಅನುಗ್ರಹ ಸಮೇತ ಮಹಾಲಕ್ಷ್ಮಿಯ ಸಮೇತ ನಿಮಗೆ ಏನಾದ್ರೂ ದಾಂಪತ್ಯದಲ್ಲಿ ಕಲಹ ಇದ್ದರೆ ಅಥವಾ ಸಂಕಟ ಇದ್ದರೆ ಅದನ್ನೆಲ್ಲ ದೂರ ಮಾಡೋದಕ್ಕೆ ಲಕ್ಷ್ಮೀ ದೇವಿ ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಅದು ನಿಮ್ಮ ಕುಲದೇವರ ಮುಂದೆ ನೀವು ಅದು ನಿಮ್ಮ ಕುಲದೇವರ ಹೆಣ್ಣು ದೇವತೆ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಮಾಡಿ ಸೀರೆ ಸೆರಗಿನಲ್ಲಿ ಆ ಏಲಕ್ಕಿ ಕಾಯಿನ ನೀವು ಕಟ್ಕೊಂಡು ಮಲಗಿದ್ದು ಅದನ್ನು ಬೆಳಗ್ಗೆ ನೀವು ಅಡುಗೆಗೆ ಉಪಯೋಗಿಸಿ ನಿಮ್ಮ ಯಜಮಾನರಿಗೆ ತಿನ್ನಿಸ್ಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಅದಾದಮೇಲೆ ನೀವು ಮದುವೆ ವಿಳಂಬ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ನಮ್ಮ ಮಗಂದು ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ಗುರುವಾರ ದಿನ ನೀವು ಮಾಡಬೇಕಾಗುತ್ತೆ. ಗುರುವಾರ ಸಂಜೆ ನೀವು 2 ಏಲಕ್ಕಿ ಕಾಯಿನ ತಗೊಬೇಕಾಗುತ್ತೆ. ಅದಾದಮೇಲೆ ನೀವು 5 ಥರದ ಸಿಹಿ ತಿಂಡಿಗಳನ್ನ ನೀವು ತಗೊಂಡು ಆಮೇಲೆ ಏನು ಮಾಡಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ನೀರಿನಿಂದ ಅರ್ಪಿಸಿ ಮದುವೆಗೆ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು. ಅಂದರೆ ಯಾವುದಾದ್ರೂ ಒಂದು ನೀರು ಹರಿಯುವಂಥ ಜಾಗಕ್ಕೆ ಹೋಗಿ ಅಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಗುರುವಾರದ ಸಂಜೆ ಸಮಯದಲ್ಲಿ 2 ಏಲಕ್ಕಿ ಕಾಯಿಗಳನ್ನ ತಗೊಬೇಕು, 5 ಥರದ ಸಿಹಿ ತಿಂಡಿಗಳನ್ನ ತಗೊಂಡು ತುಪ್ಪದ ದೀಪನ ಅಂದರೆ ಒಂದು ಎಲೆಗಳಲ್ಲಿ ದೀಪನ ಹರಿಬಿಡ್ತಾರಲ್ಲ ಅಂಥದ್ದನ್ನು ನೀವು ತುಪ್ಪದ ಬತ್ತಿಗಳನ್ನ ಮಾಡಿಕೊಂಡು ಒಂದು ಪುಟ್ಟ ಎಲೆಗಳು ದೋಣಿ ಥರದ್ರಲ್ಲಿ ಊಟ ಮಾಡೋವಂಥ ಎಲೆಗಳಲ್ಲಿ ಮಾಡ್ತಿರಲ್ಲ ಬೌಲ್ಗಳು, ಅಂಥದ್ರ ಒಳಗಡೆ ನೀವು ತುಪ್ಪದ ದೀಪನ ಇಟ್ಟು ನದಿಗಳಿಗೆ ನೀವು ಹರಿಯೋ ನದಿಗಳಿಗೆ ಆ ತುಪ್ಪದ ದೀಪನ ಹಚ್ಚಿ ತೇಲಿ ಬಿಡಬೇಕಾಗುತ್ತೆ. ಆ ರೀತಿ ತೇಲಿ ಬಿಡುವಾಗ 5 ಥರದ ಸಿಹಿ ತಿಂಡಿಗಳನ್ನು ಸಹ ಆ ಹರಿಯೋ ನೀರಿಗೆ ಹಾಕಬೇಕಾಗುತ್ತೆ. ಅದಾದಮೇಲೆ 2 ಏಲಕ್ಕಿ ಕಾಯಿಗಳನ್ನ ಸಹ ಹರಿಯೋ ನೀರಿಗೆ ನೀವು ಬಿಡಬೇಕಾಗುತ್ತೆ. ಈ ರೀತಿ ನೀವು ಹೆಣ್ಮಕ್ಳಾದರೆ ಗುರುವಾರ ಹೊತ್ತು ಮಾಡಬೇಕಾಗುತ್ತೆ, ಗುರುವಾರದ ಸಂಜೆ ಮಾಡಬೇಕಾಗುತ್ತೆ. ಅದೇ ಗಂಡು ಮಕ್ಕಳಾದರೆ ನೀವು ಏನು ಮಾಡಬೇಕು, ಶುಕ್ರವಾರ ನೀವು ಇದನ್ನು ಮಾಡಬೇಕಾಗುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮಲ್ಲಿ ಯಾವುದಾದ್ರೂ ಹರಿಯುವಂಥ ನೀರಿದ್ದರೆ, ಅಂದರೆ ಕಲ್ಯಾಣಿಗಳಿರ್ಬೋದು, ಅಥವಾ ಕೆರೆಗಳಿರ್ಬೋದು, ಸಮುದ್ರ ಇರ್ಬೋದು, ನದಿಗಳಿರ್ಬೋದು, ಅಥವಾ ತೊರೆಗಳಂತಾರಲ್ಲ ಆ ತೊರೆಗಳಲ್ಲಿ ನೀರು ಹರಿತಾ ಇರುತ್ತೆ, ಅಂಥ ನೀರಿನ ಜಾಗಗಳಲ್ಲಿ ನೀವು ಹೋಗಿ ಈ ರೀತಿ ಮಾಡ್ಬೋದು. ಯಾಕಂದರೆ ಊಟದ ಎಲೆಗಳು ಬೌಲ್ ಥರದ್ದು ಜೊನ್ನೆ ಥರ ಸಿಗ್ತಾ ಇರುತ್ತೆ, 10 ರೂಪಾಯಿ ಕೊಟ್ಟರೆ ಒಂದು 4-5 ಕೊಡ್ತಾರೆ. ಅಲ್ಲಿ ನೀವು ಈ ಥರದ್ದು ತುಪ್ಪದ ಬತ್ತಿಗಳನ್ನ ಅದನ್ನು ಹೂವಿನ ಆಕಾರದಲ್ಲಿರುತ್ತೆ
ತುಪ್ಪದ ಬತ್ತಿಗಳು, ಅದನ್ನು ನೀವು ತಗೊಂಡು ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ನೆನೆಸಿ ಅದನ್ನು ಆ ಬೌಲ್ ಒಳಗಡೆ ಇಟ್ಟು ಅದನ್ನು ನೀವು ಹಚ್ಬಿಟ್ಟು ಹರಿಯೋ ನೀರಿಗೆ ಬಿಟ್ಟರೆ ಸಾಕು. ಹುಷಾರಾಗಿ ಬಿಡಿ, ಯಾಕಂದರೆ ನದಿಗಳ ಹತ್ರ ಹೋಗುವಾಗ ಜಾರ್ತಾ ಇರುತ್ತೆ. ಆಮೇಲೆ ಎಲ್ಲಂದ್ರೆ ಅಲ್ಲಿ ಹೋಗಿ ಯಾವುದೋ ಒಂದು ಜಾಗದಲ್ಲಿ ಕಾಲ್ಗಿಲ್ ಜಾರಿ ಜೀವಕ್ಕೆ ಅಪಾಯ ಮಾಡ್ಕೊಂಬಿಡಿ. ಆ ರೀತಿ ನೀವು ಶುಕ್ರವಾರದ ಸಮಯದಲ್ಲಿ ಗಂಡ್ಮಕ್ಳು ಮಾಡ್ಕೊಳ್ಳಿ. ಆಮೇಲೆ ಯಾಲಕ್ಕಿ ಕಾಯಿ ಮತ್ತು ಸ್ವೀಟನ್ನ ಒಂದು ಅಡಿಕೆ ಪಟ್ಟಿ ಎಲೆ ಅಂತ ಸಿಗುತ್ತೆ, ಅದರಲ್ಲಾದರೂ ಇಟ್ಟು ಹರಿಯೋ ನೀರಿಗೆ ಬಿಡ್ಬೋದು, ಇಲ್ಲ ವಿಳೆದೆಲೆ ಮೇಲೆ ಇಟ್ಟು ಬಿಡ್ಬೋದು, ಇಲ್ಲ ಕಮಲದ ಹೂವಿನ ಎಲೆಗಳು ಸಿಗ್ತಾ ಇರುತ್ತೆ, ಅಥವಾ ನದಿ ತೊರೆಗಳಲ್ಲಿ ಅಕ್ಕಪಕ್ಕದಲ್ಲಿ ಒಂಥರ ಎಲೆಗಳಿರುತ್ತೆ, ದೊಡ್ಡ ದೊಡ್ಡ ಎಲೆಗಳು. ಆ ಎಲೆಗಳಿದ್ರೆ ಆ ಎಲೆಗಳ ಮೇಲೆ ಇಟ್ಟು ನೀವು ಅದನ್ನು ತೇಲಿ ಬಿಡ್ಬೋದು. ಅಕಸ್ಮಾತು ಅದು ಆಗಲಿಲ್ಲ ಅಂದರೆ ಹರಿಯೋ ನೀರಿಗೆ ಒಟ್ಟಿನಲ್ಲಿ ಒಂದೆರಡು ಯಾಲಕ್ಕಿ ಕಾಯಿನ ಬಿಡಬೇಕಾಗುತ್ತೆ. 5 ಥರದ ಸ್ವೀಟ್ಗಳನ್ನ ನೀವು ಹರಿಯೋ ನೀರಿಗೆ ಬಿಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನಾದರೂ ಮದುವೆ ವಿಳಂಬ ಆಗ್ತಿದ್ರೆ ಅದು ಸರಿ ಹೋಗುತ್ತೆ. ಅದಾದಮೇಲೆ ನೀವು ನೋಡಿ, ನಿಮ್ಮ ಜಾತಕದಲ್ಲಿ ಏನಾದ್ರೂ ಶುಕ್ರ ಗ್ರಹ ಏನಾದರೂ ನಮ್ಮ ಜಾತಕದಲ್ಲಿ ದೋಷ ಇದ್ದರೆ ಅದರಿಂದ ನಮಗೆ ಕೆಲವೊಂದು ಸರಿ ನಮಗೆ ಹಣಕಾಸಿನ ವ್ಯವಸ್ಥೆಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಎಷ್ಟೇ ನಾವು ದುಡಿದ್ರು ಏನೇ ಮಾಡಿದ್ರು ಅಲ್ಲಿ ಬರೋ ದುಡ್ಡು ಅಲ್ಲೇ ದುಡಿಯೋದಕ್ಕೆ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ಸಾಕಾಗ್ತಾ ಇರುತ್ತೆ. ಅಂಥವ್ರು ನೀವು ಏನು ಮಾಡಬೇಕು ಅಂದರೆ, ಶುಕ್ರ ಗ್ರಹ ಏನಾದರೂ ನಮಗೆ ಕೆಟ್ಟಿದೆ ಅಂದರೆ ಏಲಕ್ಕಿ ಕಾಯಿನ ನಾವು ಒಂದು ಪಾತ್ರೆಯ ನೀರಿನಲ್ಲಿ ಕುದಿಸಿ ಪ್ರತಿದಿನ ನಮ್ಮ ಮನೆಯಲ್ಲಿ ನಮಗೆ ದುಡ್ದಿದ್ದು ದುಡ್ಡು ಖಂಡಿತವಾಗ್ಲೂ ಕೈಯಲ್ಲಿ ನಿಲ್ತಾನೆ ಇಲ್ಲ, ಏನು ಮಾಡಿದ್ರು ಎಲ್ಲ ನೀರಿನಂಗೆ ಖರ್ಚಾಗ್ತಿದೆ ಅನ್ನೋರು ಪ್ರತಿದಿನವೂ ನೀವು ಏಲಕ್ಕಿ ಕಾಯಿನ, ಇನ್ನೇನು ಸ್ನಾನಕ್ಕೆ ಹೋಗ್ತಿದ್ದೀನಿ ಅಂದ್ಕೊಳ್ಳಿ, ಇವಾಗ ಸ್ನಾನಕ್ಕೆ ಹೋಗೋಕ್ಕೆ ಮಾಮೂಲಿ ನೀರನ್ನೆಲ್ಲ ಕಾಯಿಸಿರ್ತೀರ, ಆದರೆ ಆ ಕಾಯಿಸಿರೋ ನೀರಿನ ಜೊತೆಗೆ ನೀವು ಒಂದು ಪಾತ್ರೆಗೆ ನೀವು ನೀರನ್ನು ಕಾಯಿಸ್ಕೊಬೇಕಾಗುತ್ತೆ. ನಿಮ್ಮ ನೀರನ್ನು ಒಂದು ಚೊಂಬಿನಷ್ಟು ನೀರನ್ನು ನೀವು ಕಾಯಿಸ್ಕೊಬೇಕಾಗುತ್ತೆ. ಆ ನೀರು ಕಾಯೋಂಥ ಸಂದರ್ಭದಲ್ಲಿ 1-2 ಏಲಕ್ಕಿ ಕಾಯಿನ ಹಾಕಿ ನೀವು ಕುದಿಸ್ಬೇಕಾಗುತ್ತೆ. ಕುದಿಸಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಒಂದು ತಾಮ್ರದ ಚೊಂಬಿಗೆ ಆ ನೀರನ್ನು ನೀವು ವರ್ಗಾಯಿಸ್ಕೊಬೇಕಾಗುತ್ತೆ. ಒಲೆಯ ಮೇಲೆ ನೀವು ಕಾಯಿಸಿದಂತಹ ಏಲಕ್ಕಿ ಮಿಶ್ರಿತ ನೀರನ್ನು ನೀವು ಕುದಿಸಿದ ನೀರನ್ನು ಒಂದು ತಾಮ್ರದ ಚೊಂಬಿಗೆ ನೀವು ಬೆರೆಸ್ಕೊಂಡು ಆ ನೀರನ್ನು ಅದು ಸ್ವಲ್ಪ ಆರಿರಬೇಕು, ನೀರು ತೀರಾ ಬಿಸಿ ಬಿಸಿ ನೀರನ್ನು ನೀವು ಹಾಕೊಳ್ಳೋಕೆ ಹೋಗ್ಬೇಡಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ, ನೀವು ಇನ್ನೇನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಾಗ ಅದನ್ನು ನೀವು ಒಂದು ಅರ್ಧ ನೀರನ್ನು ನೀವು ಉಪಯೋಗಿಸುವಂಥ ಸ್ನಾನದ ನೀರು ಕಾಯಿಸ್ಕೊಂಡಿರ್ತೀರಲ್ಲ ಆ ನೀರಿಗೆ ಮಿಶ್ರಣ ಮಾಡಿಕೊಂಡು ಅದನ್ನು ಸ್ನಾನ ಮಾಡಬೇಕು. ಇನ್ನು ಅರ್ಧ ಉಳಿದಿರುತ್ತಲ್ಲ ಅದನ್ನು ನೀವು ತಾಮ್ರದ ಚೊಂಬಿನ ಸಮೇತ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಈ 2 ಪದ್ಧತಿನ ಅನುಸರಿಸಬೇಕು. ಅಂದರೆ ಮೊದಲ ಬಾರಿಗೆ ನೀವು ಕಾಯಿಸಿದಂತಹ ನೀರು ತಾಮ್ರದ ಚೊಂಬಿನ ಮುಖಾಂತರ ನಾವು ನೀರನ್ನು ಸ್ನಾನ ಮಾಡಿದಾಗ, ನಮ್ಮಲ್ಲೇನಾದರೂ ಆ ಥರದ್ದು ದೋಷ ಇದ್ದಾಗ ಆ ತಾಮ್ರದ ಚೊಂಬಿನ ಸಮೇತ ನಾವು ನೀರಲ್ಲಿ ಸ್ನಾನ ಮಾಡಿದಾಗ ನಮಗೆ ಶುಕ್ರ ದೋಷ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ, ಕುಜ ದೋಷ ಇದ್ದರೆ ನಿವಾರಣೆ ಆಗುತ್ತೆ, ಗುರು ದೋಷಗಳಿದ್ದರೆ ನಿವಾರಣೆ ಆಗುತ್ತೆ, ಅಥವಾ ಶನಿ ದೋಷಗಳಿದ್ದರೆ ಅದೆಲ್ಲ ಆ ತಾಮ್ರದ ಚೊಂಬಿನ ಮುಖಾಂತರ ನಮ್ಮಲ್ಲಿರೋ ಅಂಥ ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗಿ ಆ ದೋಷಗಳೆಲ್ಲ ಪರಿಹಾರ ಆಗಿ ನಮಗೆ ಲಕ್ಷ್ಮಿಯ ಅನುಗ್ರಹ ಆಗೋದಕ್ಕೆ, ನಮ್ಮ ದೇಹ ಪರಿವರ್ತನೆ, ನಮ್ಮ ದೇಹ ಶುದ್ಧಿ ಆಗುತ್ತೆ, ಮತ್ತು ನಮ್ಮ ಜಾತಕದಲ್ಲಿರುವಂಥ ಎಷ್ಟೋ ದೋಷಗಳು ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಈ ರೀತಿ ನೀವು 2 ತಂತ್ರನ ಉಪಯೋಗಿಸ್ಬೇಕು. ಅಕಸ್ಮಾತ್ ನಿಮಗೆ ಶುಕ್ರನ ಮಂತ್ರ ಏನಾದರೂ ಬರುತ್ತೆ ಅಂದರೆ ಅವತ್ತಿನ ದಿನ ನೀವು ಶುಕ್ರವಾರದ ಸಮಯಗಳಲ್ಲಿ ಶುಕ್ರನ ಮಂತ್ರನ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಶುಕ್ರನ ಮಂತ್ರ ಬರ್ತಾ ಇಲ್ಲ ಅಂತ ಅಂದರೆ ಓಂ ಶುಕ್ರಾಯ ನಮಃ ಅಂತ ಹೇಳ್ಕೊಂಡ್ರು ಸಾಕಾಗುತ್ತೆ. ಅದರಲ್ಲೂ ನೀವು ಸ್ನಾನ ಮಾಡೋ ಅಂಥ ಸಂದರ್ಭದಲ್ಲಿ ಸ್ತೋತ್ರನ ಹೇಳ್ಕೊಳ್ಳೋ ಅಂಥ ಅಭ್ಯಾಸನ ಪ್ರತಿದಿನ ರೂಢಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ, ನಾವು ಒಂದೊಂದು ಕೆಲಸಗಳನ್ನ ಮಾಡೋ ಅಂಥ ಸಂದರ್ಭದಲ್ಲಿ ಅದರದೇ ಆದ ಸ್ತೋತ್ರಗಳಿರುತ್ತೆ. ಅಂಥ ಸ್ತೋತ್ರಗಳನ್ನ ಪ್ರತಿನಿತ್ಯ ನಾವು ದೊಡ್ಡ ದೊಡ್ಡ ಸ್ತೋತ್ರಗಳನ್ನ ಓದೋಕ್ಕಾಗಲಿಲ್ಲ ಅಂದ್ರೆ ಚಿಕ್ಕ ಪುಟ್ಟ ಸ್ತೋತ್ರಗಳಿರುತ್ತೆ, 3-4 ಸಾಲು 5-6 ಸಾಲು ಇರುತ್ತೆ. ಅಂಥ ಸ್ತೋತ್ರಗಳನ್ನ ನಾವು ಪ್ರತಿದಿನ ಹೇಳೋ ಅಂಥ ಅಭ್ಯಾಸ
ಮಾಡಿಕೊಂಡು ಅದನ್ನು ನಾವು ಬಾಯ್ಟ್ ಮಾಡ್ಕೊಂಬಿಟ್ರೆ ಸಾಕು, ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ಪಾಪಕರ್ಮಗಳಿರ್ಬೋದು ಅಥವಾ ಎಷ್ಟೋ ಕಷ್ಟಗಳನ್ನ ನಾವು ಸರಳವಾಗಿಯೇ ಪರಿಹಾರ ಮಾಡ್ಕೊಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರುಮೆ, ಅದನ್ನು ನೀವು ಹೇಳ್ಕೊಬೋದು. ನಿಮಗೆ ಯಾವುದು ಮಂತ್ರ ಬರುತ್ತೋ ಅದನ್ನು ನೀವು ಸ್ನಾನ ಮಾಡುವಾಗ ಗಂಗೆ ಗೌರಿನೆಲ್ಲ ನಾವು ಪ್ರಾರ್ಥನೆ ಮಾಡಿ ಸ್ನಾನ ಮಾಡಿದಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಾವು ಅಡುಗೆಗೆ ಉಪಯೋಗಿಸುವಂಥ ಈ ಏಲಕ್ಕಿ ಕಾಯಿ ಎಷ್ಟೆಲ್ಲ ಉಪಯೋಗ ಮಾಡುತ್ತೆ. ಅದನ್ನು ನಾವು ನಮಗೆ ಯಾವ ರೀತಿ ಬೇಕೋ, ನಮಗೆ ಯಾವ ರೀತಿ ಬಳಸ್ಕೊಬೋದು ಅನ್ನೋದನ್ನ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಸ್ನೇಹಿತರೆ, ನಾನು ಯಾವುದೇ ಒಂದು ಮಾಹಿತಿನ ನಿಮಗೆ ತಿಳಿಸ್ತೀನಿ ಅಂದರೆ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಯಾವತ್ತೂ ನಾನು ಯಾರೊಬ್ರಿಗೂ ಇದನ್ನು ಬಲವಂತವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳೋ ಅಧಿಕಾರ ನನಗೆ ಖಂಡಿತ ಇಲ್ಲ. ನಾನು ತಿಳ್ಕೊಂಡಿರೋ ಅಂಥದ್ದನ್ನ ನಿಮಗೆ ತಿಳಿಸ್ತಿದ್ದೀನಿ. ನಿಮಗೆ ಅದರಲ್ಲಿ ಸರಿ ಅನಿಸಿದ್ರೆ, ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಮನಸ್ಸು ಹೇಳಿದರೆ ಅದನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೇಳೋ ಅಂಥದ್ದನ್ನೆಲ್ಲ ನೀವು ಮಾಡಿಕೊಂಡು ಅಯ್ಯೋ ಇವ್ರು ಹೇಳ್ಕೊಟ್ರು ನಮ್ಗೆ ಆಗಲಿಲ್ಲ ಅನ್ನೋದಕ್ಕೆ ನಾನೇನು ದೇವರಲ್ಲ, ಅಥವಾ ನಾನು ಹೇಳಿದ ತಕ್ಷಣ ಆಗಬೇಕು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರವರ ಕರ್ಮಕ್ಕೆ ತಕ್ಕಂತೆ ನೀವು ಮಾಡೋ ಪೂಜೆಗೆ ತಕ್ಕಂತೆ ಮನಸ್ಸಿದ್ದಂತೆ ಮಾದೇವ, ನಾವು ಏನು ಬಯಸ್ತೀವೋ ಅದು ನಮಗೆ ಸಿಗುತ್ತೆ. ನಾವು ಒಂದು ನಂಬಿಕೆಯಿಂದ ಏನಾದರೂ ಒಂದು ಭಗವಂತನ ಈ ರೂಪದಲ್ಲಿ ನೋಡಿ ನಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊಂಡು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಒಂದು ಹುಲ್ಲು ಕಡ್ಡಿಲೂ ಭಗವಂತ ಇರ್ತಾನೆ ಅಂತ ನಾವು ಯಾವ ರೀತಿ ನಂಬಿಕೆ ಇಟ್ಕೊಂಡಿದ್ದೀವೋ ಅದೇ ರೀತಿ ನಾವು ಮಾಡುವಂಥ ಪುಟ್ಟ ಪುಟ್ಟ ಕೆಲಸಗಳಲ್ಲೂ ಭಗವಂತನ ಮೇಲೆ ಅವರ ಆಶೀರ್ವಾದ ಸಿಗಲಿ ಅಂತ ಅವ್ರ ಮೇಲೆ ಜವಾಬ್ದಾರಿ ಇಟ್ಟು ನಾವು ನಮಗೆ ಆಗುವಂಥ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಪ್ರಯತ್ನ ಪಟ್ಟು ನೋಡಿದಾಗ ಅದರಿಂದ ನಮಗೆ ಒಳ್ಳೆಯದಾದಾಗ ಅದನ್ನು ನಾವು ಸಂತೋಷವಾಗಿ ದೇವರ ಆಶೀರ್ವಾದ ಅಂತ ನಾವು ಆಶೀರ್ವಾದನ ತೊಗೊಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ಇದು ನನ್ನ ವೈಯಕ್ತಿಕ ವಿಚಾರಗಳಲ್ಲ, ನಾನು ತಿಳ್ಕೊಂಡಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಸರಿನಾ ಸ್ನೇಹಿತರೆ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.